ಹಲೋ ಪ್ರೀತಿಯ ದೇವಜನರೇ, ಕರ್ತನ ಸಭೆಯೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನೆಲ್ಲ ನಾನು ವಂದಿಸ್ತೇನೆ. ನಿಮ್ಮ ಎಲ್ಲರ ಮುಂದೆ ಪ್ರತಿ ವಾರ ಕರ್ತನ ವಾಕ್ಯಗಳನ್ನು ಹೇಳುತ್ತಾ ಉತ್ತೇಜಿಸುವುದಕ್ಕೆ ಸಂತೋಷ. ಇದು ನನ್ನ ಪ್ರಾರ್ಥನೆ. ನಿಮ್ಮನ್ನು ಪ್ರತಿ ವಾರ ಕರ್ತನ ಕೃಪೆಯ ವಾಕ್ಯಗಳಿಂದ ಬಲಪಡಿಸಲಿ. ದೇವರು ನಿಮ್ಮನ್ನು ಪವಿತ್ರ ಆತ್ಮನಿಂದ ಬಲಪಡಿಸಲಿ. ಇದು ನನ್ನ ಪ್ರಾರ್ಥನೆ ಆಗಿದೆ. ಪ್ರತಿ ವಾರ ಯೂಟ್ಯೂಬಲ್ಲಿ ವಾಕ್ಯಗಳನ್ನು ಅಪ್ಲೋಡ್ ಮಾಡಲಾಗಿರ್ತದೆ. ನೀವೆಲ್ಲರೂ ನೋಡಿ ಸೇವೆ ಹೊಂದಿ ಬಲ ಹೊಂದಿ ಇತರರೊಂದಿಗೂ ನೀವು ಹಂಚಿಕೊಳ್ಳಬಹುದು. ಇವತ್ತು ನಾವೆಲ್ಲ ಸೇರಿ ದೇವರ ವಾಕ್ಯದಿಂದ ನಮ್ಮೆಲ್ಲರ ಜೀವಿತಕ್ಕೆ ಅವಶ್ಯವಾಗಿರುವ ಸತ್ಯವಾಕ್ಯಗಳನ್ನು ದೇವರ ವಾಕ್ಯದಿಂದ ಹಂಚಲು ನಾನು ಬಯಸ್ತೇನೆ. ಅದಕ್ಕಿಂತ ಮುಂಚಿತವಾಗಿ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿಕೊಳ್ಳೋಣವೇ, ಕರ್ತನ ಸಹಾಯ ಕೇಳಿಕೊಳ್ಳೋಣವೇ. ಪರಲೋಕದ ನಮ್ಮ ತಂದೆಯೇ, ಪರಿಶುದ್ಧ ಆತ್ಮನ ಬಲದಿಂದ, ನಿನ್ನ ಪ್ರೀತಿಯಿಂದ, ಕ್ರಿಸ್ತನ ಕೃಪೆಯಿಂದ ನಿನ್ನ ಸಭೆಯನ್ನು, ವಿಶ್ವಾಸಿಗಳನ್ನು ಬಲಪಡಿಸು. ನಿನ್ನ ವಾಕ್ಯಗಳು ಎಲ್ಲರಿಗೂ ಸೇವೆ ಮಾಡಲಿ. ಯೇಸುವಿನ ಹೆಸರಲ್ಲಿ ಆಮೆನ್. ಪ್ರೀತಿಯ ದೇವಜನರೇ, ನಾವೆಲ್ಲರೂ ಎಲ್ಲ ಪರಿಸ್ಥಿತಿಗಳಲ್ಲಿ ಸಂತೋಷದಿಂದ ಇರಲು ಸಾಧ್ಯವೇ? ಆನಂದದಿಂದಿರಲು ಸಾಧ್ಯವೇ? ಎದೆಗುಂದದೆ, ನಿರಾಶೆಗೊಳ್ಳದೆ, ಆನಂದದಿಂದ ಎಲ್ಲ ಪರಿಸ್ಥಿತಿಗಳಲ್ಲಿ ಜೀವಿಸಲು ಸಾಧ್ಯವೇ? ಹೌದು, ಸಾಧ್ಯ. ದೇವರ ವಾಕ್ಯವೇ ನಮ್ಮೆಲ್ಲರಿಗೆ ಕಲಿಸ್ತದೆ. ಎಲ್ಲ ಪರಿಸ್ಥಿತಿಗಳಲ್ಲಿ ನಾವು ಸಂತೋಷದಿಂದ ಇರಲು ಸಾಧ್ಯ. ಬನ್ನಿ ನಾವೆಲ್ಲ ದೇವರ ವಾಕ್ಯದಿಂದ ಧ್ಯಾನಿಸೋಣ. ಹೇಗೆ ನಾವೆಲ್ಲ ಪರಿಸ್ಥಿತಿಗಳಲ್ಲಿ, ಸನ್ನಿವೇಶಗಳಲ್ಲಿ ಸಂತೋಷದಿಂದ ಇರಲು ಸಾಧ್ಯ. ನನ್ನ ಜೊತೆಗೆ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದ ಕಡೆಗೆ ಲಕ್ಷ್ಯ ಕೊಡ್ರಿ. ಸಾಧ್ಯವಾದರೆ 12, 13, 14 ಈ 3 ವಾಕ್ಯಗಳನ್ನು ನೀವು ಓದಿಕೊಳ್ಳಬಹುದು. ಪೌಲನು 12ನೇ ವಚನದಲ್ಲಿ ಹೀಗೆ ಆತನು ಬರೀತಾನೆ: ದೇವರಿಂದ ನೀವು ಕರೆಯಲ್ಪಟ್ಟವರು, ಆಯ್ಕೆಯಾದವರು, ಆರಿಸಿಕೊಳ್ಳಲ್ಪಟ್ಟವರು, ಪರಿಶುದ್ಧರು, ಆತನ ಪ್ರಿಯ ಜನರು ಆಗಿರುವುದರಿಂದ ಕನಿಕರ, ದಯೆ, ದೀನತೆ ಅಥವಾ ದೀನ ಮನಸ್ಸು, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ ಅಂತ ಹೇಳಿ ಪೌಲ ವಿಶ್ವಾಸಿಗಳಿಗೆ ಬರೆಯುತ್ತಾನೆ. ಇನ್ನೊಂದು ಸಾರಿ ಈ ವಾಕ್ಯ ನಾನು ನಿಮ್ಮ ನೆನಪಿಗೆ ತಂದು ಕೊಡ್ತಾನೆ. ದೇವರಿಂದ ನೀವು ಆರಿಸಿಕೊಳ್ಳಲ್ಪಟ್ಟವರು, ಪರಿಶುದ್ಧರು, ಆತನಿಗೆ ಪ್ರಿಯರೂ ಆಗಿರುವುದರಿಂದ ಕನಿಕರ, ದಯೆ, ದೀನತೆ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಇವೆಲ್ಲ ವಿಷಯಗಳಲ್ಲಿ ಇವತ್ತು ನಾನು ಹಂಚಿಕೊಳ್ಳದೆ ಒಂದು ವಿಷಯ ಈ ವಚನದಿಂದ ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಬಯಸ್ತೇನೆ. ಯಾವ ವಿಷಯ ನಮ್ಮೆಲ್ಲರಿಗೆ ಎಲ್ಲ ಪರಿಸ್ಥಿತಿಗಳಲ್ಲಿ ಆನಂದದಿಂದ ಇರಲು, ಸಂತೋಷದಿಂದ ಇರಲು ಬಲಪಡಿಸ್ತದೆ, ಸಹಾಯಪಡಿಸ್ತದೆ. ಅದು ಯಾವುದಂದರೆ ದೀರ್ಘ ಶಾಂತಿ. ದೀರ್ಘ ಶಾಂತಿ ಎಂಬ ಈ ಫಲದಿಂದ ನಾವು ಎಲ್ಲ ಪರಿಸ್ಥಿತಿಗಳಲ್ಲಿ ಆನಂದದಿಂದ ಇರಬಹುದು. ದೀರ್ಘ ಶಾಂತಿ ಎಂಬ ಈ ಶಬ್ದ ಗ್ರೀಕ್ ಪದದಿಂದ ಮ್ಯಾಕ್ರೋತ್ ಇಮಿಯಾ ಎಂಬ ಶಬ್ದದಿಂದ ಬರ್ತದೆ. ಅದರ ಅರ್ಥ ಸ್ಥಿರತೆ, ದೃಢತೆ, ತಾಳ್ಮೆ, ಸಹನೆ, ಸಹಿಷ್ಣುತೆ. ಆ ಒಂದು ಶಬ್ದದ ಅರ್ಥ ಇವೆಲ್ಲ ಶಬ್ದಗಳನ್ನು ನಮಗೆ ಕೊಡ್ತದೆ. ಆದರೆ ನಮ್ಮೆಲ್ಲರಿಗೂ ಅರ್ಥವಾಗುವಂಥ, ಅತಿ ಸರಳವಾಗಿ ಅರ್ಥವಾಗುವಂತಹ ಶಬ್ದ ಯಾವುದಂದರೆ ದೀರ್ಘ ಶಾಂತಿ ಅಥವಾ ಸಹನೆ. ಇವುಗಳು ನಮಗೆ ಭಾಳ ಸರಳವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡ್ತವೆ. ದೀರ್ಘ
ಶಾಂತಿ ಯಾವುದೇ ಪರಿಸ್ಥಿತಿಗಳಲ್ಲಿ ಸೋತೋಗಲ್ಲ. ಯಾವುದೇ ಸನ್ನಿವೇಶ ಬಂದರೂ ಬಿದ್ದು ಹೋಗುವುದಿಲ್ಲ. ಯಾವ ವ್ಯಕ್ತಿಯಲ್ಲಿ ಪವಿತ್ರಾತ್ಮನಿಂದ ಬರುವ ಈ ದೀರ್ಘ ಶಾಂತಿ, ಸಹನೆ, ತಾಳ್ಮೆ ಎಂಬ ಫಲ ಇರ್ತದೋ, ಯಾವ ವಿಶ್ವಾಸಿ ಫಲದಲ್ಲಿ ಬೆಳೆಯುತ್ತಾ ಇರ್ತಾನೋ, ಆ ವಿಶ್ವಾಸಿ ಯಾವುದೇ ಪರಿಸ್ಥಿತಿ ಬಂದ್ರೂ ಆತನು ಅಥವಾ ಅವಳು ಬಿದ್ದು ಹೋಗುವುದಿಲ್ಲ, ನಿರಾಶೆಗೊಳ್ಳುವುದಿಲ್ಲ, ಸ್ಥಿರವಾಗಿರ್ತಾರೆ, ದೃಢವಾಗಿರ್ತಾರೆ, ಆನಂದವಾಗಿರ್ತಾರೆ. ಅನೇಕ ಸಾರಿ ಅನೇಕ ಒತ್ತಡಗಳು ಅಥವಾ ಬಹಳ ಕಠಿಣ ಕೆಲಸಗಳ ನಿಮಿತ್ತ ಅನೇಕ ಸಾರಿ ಸೈತಾನನು ನಮ್ಮೆಲ್ಲರ ಮನಸ್ಸುಗಳ ಮೇಲೆ ದಾಳಿ ಮಾಡ್ತಾನೆ. ಆದರೆ ಪವಿತ್ರ ಆತ್ಮ ಆ ಎಲ್ಲ ಒತ್ತಡಗಳ ಸಮಯದಲ್ಲಿ, ಕಠಿಣ ಪರಿಸ್ಥಿತಿಗಳ ಸಮಯದಲ್ಲಿ ನಾವು ದೀರ್ಘ ಶಾಂತಿಯಿಂದ ಇರಲು ಅಥವಾ ಆ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ಳಲು, ತಾಳಿಕೊಳ್ಳಲು ಪರಿಶುದ್ಧ ಆತ್ಮ ನಮಗೆ ಬಲ ಕೊಡ್ತಾನೆ. ಇನ್ನು ಅನೇಕ ಸಾರಿ ನಿರುತ್ಸಾಹ, ನಿರಾಶೆ ಇವು ನಮ್ಮ ಮನಸ್ಸಿನ ಮೇಲೆ ದಾಳಿ ಮಾಡಿದಾಗ ಆ ನಿರಾಶೆಯ, ನಿರುತ್ಸಾಹ ಸಂದರ್ಭಗಳಲ್ಲಿ ನಾವು ದೀರ್ಘ ಶಾಂತಿಯಿಂದ ಇರಲು, ತಾಳ್ಮೆಯಿಂದ ಇರಲು ಪರಿಶುದ್ಧಾತ್ಮ ಬಲಪಡಿಸ್ತಾನೆ. ಇನ್ನೂ ಅನೇಕ ಸಾರಿ ಜನ ನಿಮ್ಮನ್ನು ನಿಂದಿಸಬಹುದು ಅಥವಾ ನಿಮಗೆ ಹಾನಿ ಮಾಡಬಹುದು, ನಿಮ್ಮ ವಿರುದ್ಧವಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬಹುದು. ಅಂಥ ಎಲ್ಲ ಸಂದರ್ಭಗಳಲ್ಲಿ, ಪರಿಸ್ಥಿತಿಗಳನ್ನು ಮತ್ತು ಅಂಥ ಜನರನ್ನು ದೀರ್ಘಕಾಲದವರೆಗೆ ತಾಳಿಕೊಳ್ಳಲು, ದೀರ್ಘಕಾಲದವರೆಗೆ ಶಾಂತಿಯಿಂದ ತಾಳಿಕೊಳ್ಳಲು ಪರಿಶುದ್ಧ ಆತ್ಮ ನಮ್ಮೆಲ್ಲರಿಗೆ ಬಲ, ಶಕ್ತಿ, ಸಾಮರ್ಥ್ಯ ಕೊಡ್ತಾನೆ. ದೀರ್ಘ ಶಾಂತಿಯ ವಿಷಯದಲ್ಲಿ 2 ಸಂಗತಿಗಳನ್ನು ನಾವೆಲ್ಲರೂ ತಿಳಿದುಕೊಳ್ಳುವುದು ಬಹಳ ಅವಶ್ಯವಾಗಿದೆ. ಮೊದಲನೇದಾಗಿ, ದೀರ್ಘ ಶಾಂತಿ ಯಾವುದೇ ಪರಿಸ್ಥಿತಿ ಇದ್ದರೂ ಅದು ಬಿದ್ದು ಹೋಗುವುದಿಲ್ಲ. ಅದರ ಅರ್ಥ ನಿರಾಶೆಗೊಳ್ಳಲ್ಲ. ಸಾಮಾನ್ಯ ಜ್ಞಾನ ನಮಗೆ ಹೇಳ್ತದೆ, ಒಬ್ಬ ವ್ಯಕ್ತಿಗೆ ಯಾರಾದರೂ ಆತನ ಮೇಲೆ ಅಥವಾ ಅವಳ ಮೇಲೆ ದಾಳಿ ಮಾಡಿ ಅಲ್ಲಸಲ್ಲದ ಅಥವಾ ಬೇಡವಾದ ಸಂಗತಿಗಳನ್ನು ಹೇಳಿದ್ರೆ ಆ ವ್ಯಕ್ತಿ ಸಿಟ್ಟುಗೊಂಡು, ಉದ್ರೇಕಗೊಂಡು ಜಗಳ ಮಾಡುವುದಕ್ಕೆ ಹೋಗ್ಬೋದು. ಆದರೆ ಒಬ್ಬ ಕ್ರಿಸ್ತನ ವಿಶ್ವಾಸಿ ಅಂಥ ಸಂದರ್ಭಗಳಲ್ಲಿ ಹಿಂತಿರುಗದೆ, ಇನ್ನು ಸರಳವಾಗಿ ಹೇಳಬೇಕಾದ್ರೆ ಜಗಳವಾಡುವುದಕ್ಕೆ ಹೋಗದೆ, ಸಿಟ್ಟುಗೊಂಡು ಉದ್ರೇಕಗೊಂಡು ಜಗಳ ಮಾಡುವುದಕ್ಕೆ ಹೋಗದೆ, ಅದರ ಬದಲಾಗಿ ಅಂಥವರನ್ನು, ಆ ವ್ಯಕ್ತಿ ಅಂಥ ಪರಿಸ್ಥಿತಿಗಳನ್ನು ತಾಳಿಕೊಳ್ತಾರೆ. ಇದು ವಿಶ್ವಾಸಿಗೆ ಪವಿತ್ರ ಆತ್ಮನಿಂದ ದೇವರು ಕೊಟ್ಟ ಒಂದು ವಿಶೇಷ ಬಲವಾಗಿದೆ. ಇದು ನಿಮ್ಮ ನನ್ನ ಸ್ವಂತ ಬಲ ಅಲ್ಲ. ಈ ಬಲ ಪವಿತ್ರ ಆತ್ಮನಿಂದ ದೇವರು ನಮ್ಮೆಲ್ಲರಿಗೆ ಕೊಡ್ತಾನೆ. ಅಂಥ ಪರಿಸ್ಥಿತಿ, ಅಂಥ ವ್ಯಕ್ತಿಗಳನ್ನು ತಾಳಿಕೊಳ್ಳಲು, ದೀರ್ಘವಾಗಿ ಸಹನೆಯಿಂದ ತಾಳಿಕೊಳ್ಳಲು. ಎರಡನೇದಾಗಿ ನಾವು ತಿಳ್ಕೊಳ್ಬೇಕಾಗಿರುವ ಸಂಗತಿ ಏನಂತಂದರೆ, ದೀರ್ಘ ಶಾಂತಿ ದೇವರ ಅನೇಕ ಒಳ್ಳೆಯ ಗುಣಗಳಲ್ಲಿ ಇದು ಒಂದು ಆತನ ಒಳ್ಳೆಯ ಗುಣವಾಗಿದೆ, ಒಳ್ಳೆಯತನವಾಗಿದೆ. ಇದು ಆತನ ಆತ್ಮನ, ಪರಿಶುದ್ಧ ಆತ್ಮನ ಫಲವಾಗಿದೆ. ಯಾವ ಫಲ ಎಲ್ಲ ವಿಶ್ವಾಸಿಗಳಲ್ಲಿ ಇರಬೇಕು, ಇರಲೇಬೇಕು. ನಾವು ವಿಶ್ವಾಸಿಗಳು, ಕ್ರಿಸ್ತನ ಹಿಂಬಾಲಕರು ಅಂದ ಮೇಲೆ ಪವಿತ್ರ ಆತ್ಮನಿಂದ ಈ ಫಲ ನಮ್ಮ ಒಳಗೆ ಇರಲೇಬೇಕು. ಮತ್ತು ಈ ಫಲದಲ್ಲಿ ನಾವೆಲ್ಲರೂ ಬೆಳೆಯಲೇಬೇಕು. ಯಾವ ಫಲ? ದೀರ್ಘ ಶಾಂತಿ ಎಂಬ ಫಲ. ಯಾವ ವ್ಯಕ್ತಿಗೆ ದೀರ್ಘ ಶಾಂತಿ ಇರುವುದಿಲ್ಲವೋ ಆ ವ್ಯಕ್ತಿ ಆನಂದದಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ವಿಶ್ವಾಸಿ ದೀರ್ಘ ಶಾಂತಿ, ಸಹನೆ, ತಾಳ್ಮೆಯಲ್ಲಿ ಪವಿತ್ರಾತ್ಮನ ಫಲವಾಗಿರುವ ಈ ಫಲದಲ್ಲಿ ಬೆಳೆಯುವುದಿಲ್ಲವೋ
ಮತ್ತು ಪವಿತ್ರ ಆತ್ಮನಿಗೆ ಅವಕಾಶ ಕೊಡುವುದಿಲ್ಲವೋ ದೀರ್ಘ ಶಾಂತಿಯಲ್ಲಿ ಇರಲು ಆ ವ್ಯಕ್ತಿ ಯಾವಾಗಲೂ ಗಲಿಬಿಲಿಯ ಮನಸ್ಸು, ಜಗಳದ ಮನಸ್ಸು, ಉದ್ರೇಕ ಸಿಟ್ಟಿನ ಮನಸ್ಸು, ಇಂಥ ಜೀವಿತದಲ್ಲಿ ಆತನು ಅಥವಾ ಅವಳು ಜೀವಿಸ್ತಾರೆ. ಆದರೆ ದೇವರು ನಮ್ಮನ್ನು ಅಂಥ ಜೀವಿತಕ್ಕಾಗಿ ಕರೆದಿಲ್ಲ. ದೇವರು ನಮಗೆಲ್ಲ ಪವಿತ್ರ ಆತ್ಮನಿಂದ ಈ ಫಲದಲ್ಲಿ, ದೀರ್ಘ ಶಾಂತಿ ಎಂಬ ಫಲದಲ್ಲಿ ಜೀವಿಸಲು ಕರೀತಾನೆ. ಪ್ರಿಯರೇ, ನೀವೆಲ್ಲ ಪ್ರತಿ ದಿವಸ ಆನಂದವಾಗಿ ಜೀವಿಸಬೇಕಾ? ಹಾಗಾದರೆ ದೀರ್ಘ ಶಾಂತಿ ಎಂಬ ಈ ಸದ್ಗುಣ, ಒಳ್ಳೆಯ ಗುಣ, ಪವಿತ್ರ ಆತ್ಮನಿಂದ ಬರುವ ಈ ಗುಣವನ್ನು ಧರಿಸಿಕೊಳ್ಳಿರಿ. ದೇವರು ಮತ್ತು ಕರ್ತನಾದ ಯೇಸು ಪಾಪಿಗಳ ವಿಷಯದಲ್ಲಿ ದೀರ್ಘ ಶಾಂತಿಯಿಂದ ಇದ್ದಾರೆ. ಉದಾಹರಣೆಗಾಗಿ ನಿಮ್ಮೆಲ್ಲರ ವಿಷಯದಲ್ಲಿ ಅಥವಾ ನಮ್ಮೆಲ್ಲರ ವಿಷಯದಲ್ಲಿ ನಾವು ವಿಚಾರ ಮಾಡುವಾಗ ದೇವರು ಎಷ್ಟು ದೀರ್ಘ ಶಾಂತಿಯಿಂದ ನಮ್ಮ ವಿಷಯದಲ್ಲಿ ಕಾಯ್ದ ನೋಡ್ರಿ. ನಾವು ಅನೇಕ ವರ್ಷಗಳವರೆಗೆ ದೇವರ ಧ್ವನಿ ಕೇಳಿಸಿಕೊಳ್ಳದೆ, ದೇವರ ವಾಕ್ಯದಂತೆ ಜೀವಿಸದೆ, ನಮ್ಮ ಮನಸ್ಸಿನಂತೆ, ಮನ ಬಂದಂತೆ, ನಮ್ಮ ಸ್ವ ಇಚ್ಛೆಯಂತೆ ಜೀವಿಸಿದೆವು. ಆದರೆ ದೇವರು ನಮ್ಮೆಲ್ಲರ ವಿಷಯದಲ್ಲಿ ದೀರ್ಘ ಶಾಂತಿಯಿಂದ ಇದ್ದ, ದೀರ್ಘ ಶಾಂತಿಯಿಂದ ನಮ್ಮನ್ನು ಸಹಿಸಿಕೊಂಡ. ಹಾಗೆ ಪ್ರಿಯರೇ, ನಾವೆಲ್ಲ ಎಲ್ಲ ಪರಿಸ್ಥಿತಿಗಳನ್ನು ಮತ್ತು ಇತರರನ್ನು ದೀರ್ಘ ಶಾಂತಿಯಿಂದ ಸಹಿಸಿಕೊಳ್ಬೇಕು. ಅದು ನಮ್ಮೆಲ್ಲರಿಗೆ ಸಹಾಯ ಮಾಡ್ತದೆ ಆನಂದದಿಂದ ಜೀವಿಸಲು. ನಾನು ಹೇಳಿದೆ, ಪರಲೋಕದ ನಮ್ಮ ತಂದೆಯಾದ ದೇವರು ಮತ್ತು ನಮ್ಮ ಒಡೆಯನಾದ ಯೇಸು ಕ್ರಿಸ್ತನು ಈ ಲೋಕದ ಎಲ್ಲ ಪಾಪಿಗಳ ವಿಷಯದಲ್ಲಿ ದೀರ್ಘ ಶಾಂತಿಯಿಂದ ಇದ್ದಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನ ನಮಗೆ ಹೇಳ್ತದೆ, ದೇವರ ಒಳ್ಳೆಯತನವು ನಿನ್ನನ್ನು ಪಶ್ಚಾತ್ತಾಪಕ್ಕೆ ನಡೆಸುತ್ತದೆ ಎಂದು ನೀನು ಅಸಡ್ಡೆ ಮಾಡುತ್ತೀಯೋ, ಅಲಕ್ಷ್ಯ ಮಾಡುತ್ತೀಯೋ, ತಿಳಿಯದೇ ಇದ್ದೀಯೋ. ದೇವರ ಕನಿಕರ, ದೇವರ ಸಹನೆ, ಆತನ ದೀರ್ಘ ಶಾಂತಿ ನಮ್ಮನ್ನು ಪಶ್ಚಾತ್ತಾಪಕ್ಕೆ ನಡೆಸ್ತದೆ. ಇದನ್ನು ನಾವು ಮಾಡಬಾರ್ದು. ಎಂದಿಗೂ ಅಸಡ್ಡೆ ಮಾಡಬಾರ್ದು. ಅಸಡ್ಡೆ ಮಾಡಬಾರ್ದು. ಅದರ ಅರ್ಥ ನಾವು ಅದನ್ನು ಅಲಕ್ಷ್ಯ ಮಾಡಬಾರ್ದು. ದೇವರ ಒಳ್ಳೆಯತನ ಏನಂದರೆ, ಆತನು ನಮ್ಮೆಲ್ಲರ ವಿಷಯದಲ್ಲಿ ದೀರ್ಘ ಶಾಂತಿಯಿಂದ ಇದ್ದ, ದೀರ್ಘ ಶಾಂತಿಯಿಂದ ಯಾವಾಗಲೂ ಇದ್ದಾನೆ. ಇದು ಆತನ ಒಳ್ಳೆಯತನ, ಆತನ ಸಹನೆ, ಆತನ ತಾಳ್ಮೆ ಎಷ್ಟು ವಿಶೇಷವಾದದ್ದು ನೋಡ್ರಿ. ನಾವು ತಪ್ಪಿ ಹೋದಾಗ ದೇವರು ತಕ್ಷಣ ನಮ್ಮನ್ನು ಶಿಕ್ಷಿಸದೆ ನಮ್ಮನ್ನು ತಾಳಿಕೊಂಡ, ದೀರ್ಘವಾಗಿ ತಾಳಿಕೊಂಡ. ಹಾಗೆಯೇ ನಾವು ಎಲ್ಲ ಸಂದರ್ಭಗಳಲ್ಲಿ ಪರಿಸ್ಥಿತಿಗಳನ್ನು ಒಬ್ಬರನ್ನೊಬ್ಬರು ನಾವು ದೀರ್ಘ ಶಾಂತಿಯಿಂದ ಸಹಿಸಿಕೊಳ್ಬೇಕು. ಇದು ನಮ್ಮೆಲ್ಲರ ಆತ್ಮಕ್ಕೆ, ಪ್ರಾಣಕ್ಕೆ, ಶರೀರಕ್ಕೆ ಅಂದರೆ ಆರೋಗ್ಯಕ್ಕೆ ಉತ್ತಮವಾದ ಸಂಗತಿಯಾಗಿದೆ. ನೀವು 1ನೇ ತಿಮೋತಿ 1ನೇ ಅಧ್ಯಾಯ 15-16ನೇ ವಚನದ ಕಡೆಗೆ ನೀವು ಲಕ್ಷ್ಯ ಕೊಟ್ಟರೆ, ಅಲ್ಲಿ ಪೌಲ ಹೀಗೆ ಹೇಳ್ತಾನೆ, ಕ್ರಿಸ್ತ ಯೇಸುವು ಪಾಪಿಗಳಿಗೋಸ್ಕರ ಸತ್ತದ್ದು, ಪಾಪಿಗಳನ್ನು ರಕ್ಷಿಸುವುದಕ್ಕೆ ಬಂದದ್ದು ಎಂದು ಹೇಳುವುದು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿದೆ. ಮತ್ತು ಆ ಎಲ್ಲ ಪಾಪಿಗಳಲ್ಲಿ ಪೌಲ ಹೇಳ್ತಾನೆ, ನಾನೇ ಮುಖ್ಯ ಅಂತ ಹೇಳ್ತಾನೆ. ಇದಾದ ಮೇಲೆ ಪೌಲ ಹೀಗೆ 16ನೇ ವಚನದಲ್ಲಿ ಹೇಳ್ತಾನೆ, ಹೇಗಿದ್ದರೂ ನಿತ್ಯ ಜೀವಕ್ಕೆ ಯಾರ್ಯಾರು ಆತನನ್ನು ನಂಬಿ ನಿತ್ಯ ಜೀವದಲ್ಲಿ ಸೇರುವುದಕ್ಕೆ ನಂಬುತ್ತಾರೋ ಅವರಿಗೆ ದೃಷ್ಟಾಂತವಾಗಿರುವುದಕ್ಕೆ, ಅವರಿಗೆ ಮಾದರಿಯಾಗಿರುವುದಕ್ಕೆ ದೇವರು ಮೊದಲು ನನ್ನನ್ನು ಕರುಣಿಸಿ ತನ್ನ ದೀರ್ಘ ಶಾಂತಿಯನ್ನು ನನ್ನ ಮೇಲೆ ತೋರ್ಪಡಿಸಿದನು ಅಂತ ಹೇಳಿ ಪೌಲ ಬರೀತಾನೆ.
ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಪೌಲ ಏನಾಗಿದ್ದ? ಕ್ರಿಸ್ತ ವಿರೋಧಿ ಆಗಿದ್ದ. ಏಸು ಕ್ರಿಸ್ತನನ್ನು ನಂಬಿದವರನ್ನೆಲ್ಲ ಆತನು ಹಿಂಸೆಗೊಳಿಸ್ತಾ ಇದ್ದ, ಸೆರೆಮನೆಯಲ್ಲಿ ಹಾಕಿಸ್ತಾ ಇದ್ದ. ತಂದೆಯಾದ ದೇವರು ಆತನನ್ನು ದೀರ್ಘ ಶಾಂತಿಯಿಂದ ಸಹಿಸಿಕೊಂಡ, ತಾಳಿಕೊಂಡ. ತತ್ಕ್ಷಣ ತಂದೆಯಾದ ದೇವರು ಆತನ ಮೇಲೆ ನ್ಯಾಯ ತೀರಿಸಲಿಲ್ಲ, ಅದರ ಬದಲಾಗಿ ಅವನನ್ನು ತಾಳಿಕೊಂಡ. ದೇವರ ವಾಕ್ಯ ನಮಗೆ ಹೇಳ್ತದೆ, ದಮಸ್ಕದ ರಸ್ತೆಯಲ್ಲಿ ಕರ್ತನಾದ ಏಸು ಆತನಿಗೆ ದರ್ಶನ ಕೊಟ್ಟ. ನೋಡ್ರಿ, ದೇವರ ದಯೆ, ದೇವರ ದೀರ್ಘ ಶಾಂತಿ, ಒಳ್ಳೆತನ ನೋಡ್ರಿ. ಪೌಲನನ್ನು ಪರಲೋಕದ ದೇವರು ಸಹಿಸಿಕೊಂಡ, ತಾಳಿಕೊಂಡ ದೀರ್ಘವಾಗಿ. ದೇವರು ಎಷ್ಟು ದೀರ್ಘ ಶಾಂತಿ ಅಥವಾ ದೀರ್ಘ ಶಾಂತನಾಗಿದ್ದಾನೆ ಎಂಬ ಈ ಸತ್ಯ ನಾವೆಲ್ಲರೂ ವಾಕ್ಯಗಳಿಂದ, ಅನೇಕ ಭಾಗಗಳಿಂದ, ವಾಕ್ಯದ ಭಾಗಗಳನ್ನು ತಿಳ್ಕೊಳ್ತೇವೆ. ಪೌಲನ ವಿಷಯದಲ್ಲಿ ನೋಡಿದ್ರೆ, ದೇವರು ಹೇಗೆ ಪಾಪಿಗಳನ್ನು ಸಹಿಸಿಕೊಳ್ತಾನೆ ಎಂಬ ಈ ಸಂಗತಿಗೆ ಪೌಲನ ಜೀವನದಿಂದ ನಾವು ಕಲಿತುಕೊಳ್ತೇವೆ. ಹೇಗೆ ದೇವರು ಅವನನ್ನು ದೀರ್ಘವಾಗಿ ಸಹಿಸಿಕೊಂಡು ರಕ್ಷಣೆಯ ಮಾರ್ಗಕ್ಕೆ ತೆಗೆದುಕೊಂಡು ಬಂದ. ಈಗಿನ ದಿನಮಾನಗಳು ಹೇಗಿದ್ದೇವೆ ಗೊತ್ತಾ? ಇನ್ಸ್ಟಂಟ್ ಕಾಫಿ, ಫಾಸ್ಟ್ ಫುಡ್ ಸರ್ವಿಸ್. ಈ ದಿನಗಳಲ್ಲಿ ಜನರು ಅವರು ಹೊಂದಬೇಕಾಗಿರುವ ಸಂಗತಿಗಳನ್ನು ಹೊಂದುವುದಕ್ಕೆ ಬಹಳವಾಗಿ ಕಾಯಬೇಕಾಗಿಲ್ಲ. ಕೆಲವೇ ಕ್ಷಣಗಳಲ್ಲಿ ಅವರಿಗೆ ಎಲ್ಲ ಸಿಗಬೇಕು. ಸೊ ಅಂಥ ದಿನಮಾನಗಳು ಈ ದಿನಮಾನಗಳಾಗಿವೆ. ಜನ ಬಯಸ್ತಾರೆ ಎಲ್ಲ ಪರಿಸ್ಥಿತಿಗಳು ಅಥವಾ ವ್ಯಕ್ತಿಗಳು ತತ್ಕ್ಷಣ ಬದಲಾಗಿಬಿಡಬೇಕು ಅಂತ ಹೇಳಿ. ಆದರೆ ದೇವರು ಕೆಲವು ಸಾರಿ ನಮಗೆ ಕಲಿಸ್ತಾ ಇರ್ತಾನೆ, ಅಂಥ ಪರಿಸ್ಥಿತಿಗಳನ್ನ, ವ್ಯಕ್ತಿಗಳನ್ನು ನಾವು ಪವಿತ್ರ ಆತ್ಮನ ಫಲವಾಗಿರುವ ದೀರ್ಘ ಶಾಂತಿಯಿಂದ ಸಹಿಸಿಕೊಳ್ಳಬೇಕು, ತಾಳಿಕೊಳ್ಳಬೇಕು. ಇದನ್ನು ಪವಿತ್ರ ಆತ್ಮನಿಂದ ಪರಲೋಕದ ತಂದೆಯಾದ ದೇವರು ನಮ್ಮೆಲ್ಲರ ಜೀವನದಲ್ಲಿ ಬಯಸ್ತಾನೆ. ಯಾವಾಗ ನೀವು ಗಡಿಬಿಡಿಯಲ್ಲಿರ್ತೀರಿ, ಎಲ್ಲವೂ ತತ್ಕ್ಷಣ ಆಗಬೇಕು ಅಂತೇಳಿ ಬಯಸ್ತಾ ಇರ್ತೀರಿ, ದೇವರು ನಿಮಗೆ ಕಲಿಸ್ತಾ ಇರ್ತಾನೆ ದೀರ್ಘ ಶಾಂತಿ, ತಾಳ್ಮೆಯಿಂದ ಇದ್ದು ಅದನ್ನು ಸಹಿಸಿಕೊಂಡು ಪ್ರಾರ್ಥಿಸ್ತಾ ಇರಬೇಕು ಅಂತ ಹೇಳಿ ದೇವರು ನಿಮಗೆ ಕಲಿಸ್ತಾ ಇರ್ತಾನೆ. ಯಾಕೆ ಅಂತಂದರೆ, ಎಲ್ಲ ಪರಿಸ್ಥಿತಿಗಳಲ್ಲಿ ಮತ್ತು ಎಲ್ಲ ವ್ಯಕ್ತಿಗಳನ್ನು ನೀವು ದೀರ್ಘ ಶಾಂತಿಯಿಂದ ಸಹಿಸಿಕೊಳ್ಳುವುದರಿಂದಲೇ ಆನಂದದಲ್ಲಿರಬಹುದು. ನೀವೆಲ್ಲರೂ ವಿಲಿಯಂ ಕೇರಿ ವಿಷಯದಲ್ಲಿ ಕೇಳಿದ್ದೀರಿ ಮತ್ತು ಕಲ್ತಿದ್ದೀರಿ. ವಿಲಿಯಂ ಕೇರಿ ಭಾರತ ದೇಶಕ್ಕೆ ಬಂದಾಗ ಒಂದು ಆತ್ಮ ಅಥವಾ ಒಬ್ಬ ವ್ಯಕ್ತಿ ಕ್ರಿಸ್ತನ ಬಳಿಗೆ ಸೇರುವುದನ್ನು ನೋಡುವುದಕ್ಕೆ ಎಷ್ಟು ವರ್ಷ ಕಾಯಬೇಕಂತ ಗೊತ್ತಾ? 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 7 ವರ್ಷ ಆತನು ಕಾಯಬೇಕಾಯಿತು. 7 ವರ್ಷ ದೀರ್ಘ ಶಾಂತಿಯಿಂದ ಕಾಯಬೇಕಾಯಿತು. ಆದರೆ ವಿಲಿಯಂ ಕೇರಿ ನಿರಾಶೆಗೊಳ್ಳಲಿಲ್ಲ, ಧೈರ್ಯದಿಂದಿದ್ದ, ಪ್ರಾರ್ಥಿಸ್ತಾ ಇದ್ರು, ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ರು. ಈ ದೀರ್ಘ ಶಾಂತಿ ನಿಮಗೆಲ್ಲ ಅರ್ಥ ಆಗ್ತದೆ. ದೀರ್ಘ ಶಾಂತಿ, ಅದರ ಅರ್ಥ ದೀರ್ಘ ಶಾಂತಿ. ಹೆಚ್ಚು ಕಾಲ ನಾವು ಶಾಂತಿ ಸಮಾಧಾನದಿಂದ ಪರಿಸ್ಥಿತಿಗಳನ್ನು, ಕೆಲವೊಂದು ವ್ಯಕ್ತಿಗಳನ್ನು ಸಹಿಸಿಕೊಳ್ಳೋದು ಬಹಳ ಅವಶ್ಯ. ನಾನು ನೆನೆಸ್ತೇನೆ, ಈ ವಾಕ್ಯ ನಿಮ್ಮನ್ನೆಲ್ಲ ಬಲಪಡಿಸದೆ, ಆಶೀರ್ವದಿಸದೆ. ಪವಿತ್ರ ಆತ್ಮನಿಗೆ ಕೇಳಿಕೊಳ್ಳ್ರಿ, ನಿಮಗೆ ಸಹಾಯ ಮಾಡಲು ದೀರ್ಘ ಶಾಂತಿ ಎಂಬ ಈ ಫಲದಲ್ಲಿ ನೀವು ಬೆಳೆಯಲು, ಬಲ ಹೊಂದಲು, ದೀರ್ಘ ಶಾಂತಿಯ ಈ ಫಲದಲ್ಲಿ ನೀವು ಬಲ ಹೊಂದಿ ಜೀವಿಸುವಂತೆ ತಂದೆಯಾದ ದೇವರು ಪವಿತ್ರ ಆತ್ಮನಿಂದ ನಿಮ್ಮನ್ನು ಬಲಪಡಿಸಲಿ ಅಂತ ಹೇಳಿ ಪ್ರಾರ್ಥಿಸಿರಿ. ಬನ್ನಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಕರ್ತನಿಗೆ ಕೇಳಿಕೊಳ್ಳೋಣ, ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪರಲೋಕದ ನಮ್ಮ ತಂದೆಯೇ, ನಿನ್ನ ವಾಕ್ಯಗಳನ್ನು ಇವತ್ತು ಕೇಳಿರುವ ನಿನ್ನ ಸಭೆ, ನಿನ್ನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟ ನಿನ್ನ ಎಲ್ಲ ಮಕ್ಕಳಿಗೋಸ್ಕರ
ನಾನು ಬೇಡ್ತಾನೆ, ಪ್ರಾರ್ಥಿಸ್ತಾನೆ. ಪರಿಶುದ್ಧ ಆತ್ಮನ ಬಲದಿಂದ, ಅಭಿಷೇಕದಿಂದ ಪ್ರತಿಯೊಬ್ಬೊಬ್ಬರು ದೀರ್ಘ ಶಾಂತಿ ಎಂಬ ಈ ಫಲದಲ್ಲಿ, ಈ ಒಳ್ಳೆಯ ಫಲದಲ್ಲಿ ಬೆಳೆಯಲು, ವೃದ್ಧಿಯಾಗಲು ಸಹಾಯ ಮಾಡು ತಂದೆಯಾದ ದೇವರೇ. ಪರಿಶುದ್ಧಾತ್ಮನ ಅಭಿಷೇಕ ಬಲ ಪ್ರತಿಯೊಬ್ಬೊಬ್ಬರ ಜೀವಿತದ ಮೇಲೆ, ಮನೆಗಳ ಮೇಲೆ, ಕುಟುಂಬಗಳ ಮೇಲೆ ಇಳಿದು ಬಂದು ಅವರನ್ನು ಈ ದೀರ್ಘ ಶಾಂತಿಯಲ್ಲಿ ಜೀವಿಸಲು ಬಲಪಡಿಸಲೇ. ನಮ್ಮೆಲ್ಲರ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಪರಲೋಕದ ತಂದೆಯೇ, ಯಾರೆಲ್ಲ ಮನಸ್ಸುಗಳಲ್ಲಿ ಗಡಿಬಿಡಿ, ಕನ್ಫ್ಯೂಷನ್, ಗಲಿಬಿಲಿ ಇವೆಲ್ಲವುಗಳು ತುಂಬಿಕೊಂಡಿವೆಯೋ ಅವೆಲ್ಲವುಗಳನ್ನು ತೆಗೆದುಹಾಕು ಪರಲೋಕದ ನಮ್ಮ ತಂದೆಯೇ. ವಿಶ್ವಾಸಿಗಳೆಲ್ಲ ಆ ಗಲಿಬಿಲಿಯ ಮತ್ತು ಪರಲೋಕದ ತಂದೆ ಕನ್ಫ್ಯೂಷನ್ಗೆ ನಡೆಸುವ ಜೀವಿತವನ್ನು ಬಿಟ್ಟು ದೀರ್ಘ ಶಾಂತಿಯಲ್ಲಿ ಜೀವಿಸಲು ಪವಿತ್ರ ಆತ್ಮನಿಂದ ಬಲಪಡಿಸು. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಲ್ಲಿ ಆಮೆನ್. ನಾನು ನಂಬುತ್ತೇನೆ ಇವತ್ತಿನ ವಾಕ್ಯ ನಿಮ್ಮೆಲ್ಲರಿಗೆ ಆಶೀರ್ವಾದ ತಂದಿದೆ. ತಿರುಗಿ ದೇವರ ಕೃಪೆಯಿಂದ ನಾನು ಪ್ರತಿ ವಾರ ಹೀಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ. ವಾಕ್ಯಗಳನ್ನು ಕೇಳಿ ಬಲ ಹೊಂದಿರಿ, ಆಶೀರ್ವದಿಸಲ್ಪಡ್ರಿ.